ಜನ ಏನ್ ಹೇಳ್ತಿದ್ದಾರೆ? ಕರ್ನಾಟಕಕ್ಕೇನು ವಿದ್ಯುತ್ ದರ ಏರಿಕೆಯ ಶಾಕ್ ತಟ್ಟಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಶ್ರೀಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಪ್ರತಿಯೊಂದರ ಬೆಲೆ ಏರಿಸಿದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಫ್ರೀ ಫ್ರೀ ಅಂತ ಹೇಳ್ತಲೇ ಬೆಲೆ ಹೆಚ್ಚಳ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ ಅನ್ನೋದು ಜನರ ಅಳಲು. ಟಿವಿ9 ಬಳಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಶ್ರೀಸಾಮಾನ್ಯರು. ಮಾಡಬಾರ್ದು, ಕೊಟ್ಬಿಟ್ಟು ಯಾಕೆ ಹಂಗೆ ಮಾಡಬೇಕು? ತಪ್ಪಲ್ವಾ? ಮತ್ತೆ ಜಾಸ್ತಿ ಮಾಡಬಾರ್ದು, ಅಷ್ಟೇ ಇದ್ರೆ ಪರವಾಗಿಲ್ಲಪ್ಪ. ಈಗ ಮಾಡ್ತಾರಾ? ಈಗ 350 ಬರುತ್ತೆ ಫ್ರೀ ಅಂತ ಅಂದರೆ, ಮಿನಿಮಮ್ ಅಂತ ಬರುತ್ತೆ. 250 ಆಯಿತು, 100 ರೂಪಾಯಿ ಜಾಸ್ತಿ ಆಗದೆ ಅಂದ್ರೆ ಮತ್ತೆ ಜಾಸ್ತಿ ಮಾಡವ್ರಾಗಲೇ ತಿರ್ಗಾ ಮಾಡ್ತಾರಾ? ಕಟ್ಟೋಕ್ಕಾಗಲ್ಲಲ್ವ ಇವಾಗೆಲ್ಲ. ಇಂಥ ವ್ಯಾಪಾರ ಮಾಡ್ಕೊಂಡೆಲ್ಲ ಕಮ್ಮಿ ದುಡ್ಡು ಜಾಸ್ತಿ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳ್ರಿ? ಹಂಗೆ ಇರಲಿ ಅನ್ಸುತ್ತೆ, ಅವ್ರು ಕೇಳಬೇಕಲ್ಲ. ಎಲ್ಲನೂ ಜಾಸ್ತಿ ಕಷ್ಟ. ನಮ್ಮಂಥರಂತೂ ಬಿಡಿ ಹೋದ್ರು. ಈಗ ನೋಡಿ ಡಬಲ್ ಆಗಿಬಿಟ್ಟಿದೆ ಎಲ್ಲನೂ ಅಷ್ಟೇ. ಈಗ ಜನ ಏನು ಮಾಡ್ತಾರೆ? ಜೀವನ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಇನ್ನು ಸರ್. ಈ ಎಫೆಕ್ಟ್ ಅಲ್ಲ ಸರ್, ನಾವು 10 ರೂಪಾಯಿ ಕಟ್ಟಲ್ಲಿ 20 ರೂಪಾಯಿ ಕಟ್ಟಿದ್ರೆ ಏನಾಗ್ತದೆ? 3 ಪಟ್ಟು ಜಾಸ್ತಿ ಇದೆ. 2000 ಬರಲ್ಲಿ 6000 ಕಟ್ತಾ ಇದ್ದೀವಿ. ಎಲ್ಲಿಂದ ತರೋಣ ಹೇಳಿ? ಇವ್ರಿಗೆ ಯಾರು ಫ್ರೀ ಬಿಡಕ್ಕೆ ಹೇಳಿದ್ದು? ಬಸ್ಸುಗಳಿಗೆ ಫ್ರೀ ಏನಕ್ಕೆ ಅಲ್ವಾ? ಪುನಃ ಜಾಸ್ತಿ ಆಗ್ತಾ ಇದೆ. ಎಲ್ಲಿಂದ ಕಟ್ಟೋಣ ಹೇಳಿ? ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಹೊರತು ಇದಂತೂ ಆಗೋದಿಲ್ಲ, ಒಂದು ಉಪಯೋಗ ಅಂತೂ ಆಗೋದಿಲ್ಲ. ಭಾರಿ ಕಷ್ಟ ಇದ್ರೆ ಕಷ್ಟನೇ. ಇವಾಗ ಕೇಕಂತ ತಿನ್ನೋರು, ಇವಾಗ ಪ್ರತಿದಿನ ಕೂಲಿ ಮಾಡೋಂಥವ್ರು ಅವರೆಲ್ಲ ಕಟ್ತಾರೆ ಅಷ್ಟೊಂದು ದುಡ್ಡು. ಅದೇ ಸೀಮೆಣ್ಣೆ ಬುಟ್ಟಿ ಉಪಯೋಗಿಸ್ಕೋಬೇಕಾಯ್ತದೆ ಇನ್ಮೇಲೆ. ಆ ರೀತಿ ಪರಿಸ್ಥಿತಿ ಇದೆ. ಇವ್ರು ಸುಮ್ಮನೆ ಎಕ್ಕಿಸ್ತಾ ಇರ್ತಾರೆ, ಯಾವುದೋ ಎಕ್ಕಿಸ್ಕೊಂಡು ಪ್ರತಿಯೊಂದು ಯಾರೇ ನೀರಿಗೆ ಎಕ್ಕಿಸ್ತೀನಿ ಅಂತಾರೆ. ವಿದ್ಯುತ್ತು ನೀರು ಬರೀ ಎಕ್ಕಿಸೋದೇ ಆಗೋಯ್ತು. ಯಾವುದೋ ಕಮ್ಮಿ ಮಾಡೋದಂತ ಯಾವುದೂ ಮಾಡಲಿಲ್ಲ. ಅಷ್ಟೇ ಈ ಸರ್ಕಾರ ಅಷ್ಟೇ ಜನಗಳ ಮೇಲೆ ಬರೆಯಡಿಗೆ ನಿಂತಿರೋದು. ಜನಗಳಿಗೆ ತೊಂದರೆ ಆಗುತ್ತೆ ಇದರಿಂದ. ಸ್ವಲ್ಪ ಇಷ್ಟು ದಿವಸ ಫ್ರೀ ಕೊಡ್ತೀವಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಅದರಲ್ಲೂ ಯೂನಿಟ್ ಮೇಲೆ ಜಾಸ್ತಿ ಓಡಿಸಿರೋದ್ರಿಂದ ಅವ್ರು ಎಕ್ಸ್ಟ್ರಾ ಬಿಲ್ಗಳೆಲ್ಲ ಮಾಡಿ ಇದು ಮಾಡಿದ್ದಾರೆ. ಜನಗಳಿಗೆ ಸ್ವಲ್ಪ ಅನಾನುಕೂಲನೇ ಆಗುತ್ತೆ ಇದರಿಂದ. ಸ್ವಲ್ಪ ಫ್ರೀ ಕೊಡ್ತೀವಿ ಅಂದಮೇಲೆ ಫ್ರೀ ಇದು ಮಾಡಿಕೊಡ್ಬೇಕಲ್ವ ಅವರು. ಅದರಿಂದ ಸ್ವಲ್ಪ ಜನಗಳಿಗೆ ತೊಂದರೆ ಆಗುತ್ತೆ. ಮಾಡಲೇಬಾರ್ದಿತ್ತು. ಈ ಮಾಡಿದ ತಕ್ಷಣ ಈಗ ಬಡವರು ಇವಾಗ ಏನು ಮಾಡ್ತಾರೆ, ಬರ್ತಿದೆ ಅಂತ ಏನೋ ಖುಷಿಯಾಗಿ ಇದು ಮಾಡ್ತಿದ್ರು. ಈಗ ಅದು ಇಲ್ಲದೆ ಇದ್ರೆ ಏನು ಮಾಡ್ತಾರೆ? ಇವಾಗ ಈಗ ಮೇಡ್ ಸ್ಕೂಲ್ ಕೆಲ್ಸಕ್ಕೆ ಹೋಗೋರು, ಮನೆ ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಏನು ಮಾಡ್ತಾರೆ? ಗಾರೆ ಕೆಲ್ಸಕ್ಕೆ ಹೋಗೋರೆಲ್ಲ ಇವಾಗ ಅವ್ರಿಗೆ ತುಂಬಾ ಏಟ್ ಆಗ್ತಿದೆ. ಈ ಥರ ಮಾಡಲೇಬಾರ್ದಿತ್ತು. ಮಾಡಿದ್ದಾರೆ. ಮುಂದಕ್ಕೆ ಈ ಥರ ಯಾರಿಗೂ ಮೋಸ ಮಾಡೋದು ಬೇಡ. ಈಗ ಹೆಂಗೆ ಮೊದಲು ಹೆಂಗೆ ಮಾಡ್ತಿದ್ರು ಹಂಗೆ ಇದು ಮಾಡ್ಕೊಂಡೋಗಿ.